ಕಟ್ಟಬೇಕು. 2 ವರ್ಷ ಆಯಿತು. ಚುನಾವಣೆ 2023 ವಿಧಾನಸಭಾ ಚುನಾವಣೆ ಮುಗಿದ ಮೇಲೆ, ಚುನಾವಣೆಯಲ್ಲಿ ನಾವು ಪರಾಜಿತರಾದ ಮೇಲೆ ಹಳ್ಳಿಗಳಿಗೆ ಹೋಗಲಿಲ್ಲ. ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು. ಬರ್ತಕ್ಕಂಥ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ನಾವು ಮುಂದೆ ಕೂತಿರ್ತಕ್ಕಂಥ ಪತ್ರಿಕಾ ಮತ್ತು ಮಾಧ್ಯಮ ಸ್ನೇಹಿತರೆ, ಇಲ್ಲಿ ಮುಂದೆ ಕೂತಿರ್ತಕ್ಕಂಥ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸಬೇಕು. ಆ ನಿಟ್ಟಿನಲ್ಲಿ ನಾವು ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತೇಳಿ ಅವರು ಇಂದಿನ ವಾರ ದೀಪಾವಳಿ ಹೋಬಳಿಯ ಪ್ರತಿ ಹಳ್ಳಿಗೂ ಅವರೇ ಪ್ರವಾಸವನ್ನು ಮಾಡಿ ಹೋಬಳಿ ಮಟ್ಟದ ಕಾರ್ಯಕ್ರಮವನ್ನು ದೀಪಾವಳಿಯಲ್ಲಿ ಮುಗಿಸಿ ಇವತ್ತು ತೊಂಡೆಬಾಯಲ್ಲಿ ಆಯ್ಕೆ ಮಾಡಿದ್ದೀವಿ. ಈ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಏನು ನಿಮ್ಗೆಲ್ಲ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡ್ತಕ್ಕಂಥ ಚುನಾವಣೆ, ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸಬೇಕು, ಪಕ್ಷಕ್ಕಾಗಿ ನಿಷ್ಠಾವಂತರಾಗಿ ದುಡಿದಂತವರಿಗೆ ಅಧಿಕಾರ ಕೊಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಾಗಿದೆ, 25 ವರ್ಷಗಳ ಕಾಲ ಸದಾ ನಮ್ಮ ಸೇವೆಯಲ್ಲಿ ತೊಡಗಿ ಏನೆಲ್ಲ ಇವತ್ತು ತಾಲೂಕಿನಲ್ಲಿ ಅಭಿವೃದ್ಧಿ ಆಗಿದ್ದಾರೆ ಅಂತ ತಮ್ಮ ಮುಂದೆ ಕಾಣಿಸ್ತಾ ಇದೆ. ನಾವು 7.5 ವರ್ಷದಲ್ಲಿ ಇವತ್ತು ಕಾರ್ಯಕರ್ತರನ್ನು ಇವತ್ತು ಮತದಾರರು, ಸಾರ್ವಜನಿಕರಿಗೆ ಏನೆಲ್ಲ ತೊಂದರೆಗಳಾಗ್ತಾ ಇದ್ದಾವೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಜನಪ್ರತಿನಿಧಿ ಆಗಿರ್ತಕ್ಕಂಥವರು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ತಮ್ಮ ಕೊಟ್ಟ ಮಾತಿನಂತೆ ಇವತ್ತು 5 ಗ್ಯಾರಂಟಿಗಳನ್ನು ತಮ್ಮ ಮನೆ ಬಾಗಿಲಿಗೆ ಇವತ್ತು ತಲುಪ್ತಾ ಇದೆ. ಇಷ್ಟೆಲ್ಲ ಆದ್ರೂ ನಾವು ನಮ್ಮ ಕಾರ್ಯಕರ್ತರು, ಈ ತಾಲೂಕಿನ ಜನ 2023 ಚುನಾವಣೆಯಲ್ಲಿ ಶಿವಶಂಕರ ರೆಡ್ಡಿ ಅವರನ್ನು ಸೋಲಿಸಿದ್ದು ಅವ್ರಿಗೆ ನಷ್ಟ ಆಗಿಲ್ಲ, ಈ ತಾಲೂಕು ಇವತ್ತು ನಷ್ಟ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಇವತ್ತು ನಿಮ್ಮ ಆಶೀರ್ವಾದದಿಂದ ಮತ್ತೊಮ್ಮೆ ಆಯ್ಕೆ ಆಗಿದ್ರೆ ಇವತ್ತು ತಾಲೂಕಿನ ಅಭಿವೃದ್ಧಿ ಇನ್ನು 20 ವರ್ಷಗಳಿಗೆ ಆಗುವಂತ ಕೆಲಸ ಇವತ್ತು ಆಗ್ತಾ ಇತ್ತು. ಅವರು ಹಿರಿಯರಿದ್ರು, ಅವರಿಗೆ ಸರ್ಕಾರದಲ್ಲಿ ಮಂತ್ರಿ ಆಗುವಂತ ಅವಕಾಶಗಳಿತ್ತು. ಇವತ್ತು ನಮ್ಮ ತಾಲೂಕಿಗೆ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ತಾಲೂಕಿನ ಜನ ಇವತ್ತು ಆ ನೋವನ್ನು ಅನುಭವಿಸ್ತಾ ಇದ್ದೀವಿ. ಹಂಗಾಗಿ ಅವರು ಅಧಿಕಾರದಲ್ಲಿದ್ದಾಗ 25 ವರ್ಷಗಳ ಕಾಲ ಈ ತಾಲೂಕಿನ ಅಭಿವೃದ್ಧಿಗಾಗಿ, ಬಡವರ ಅಭಿವೃದ್ಧಿಗಾಗಿ, ದೀನದಲಿತರ ಅಭಿವೃದ್ಧಿಗಾಗಿ 24 ಗಂಟೆ ಕೆಲಸ ಮಾಡಿದ್ರು. ಅವರು ಜನರನ್ನು ತಪ್ಪುದಾರಿಗೆ ಎಳಿಬೇಕು, ಜನರಿಗಿಲ್ಲ ಸಲ್ಲದ ಆಶಾಂಶ ಒಡ್ಬೇಕು, ಚುನಾವಣೆಯಲ್ಲಿ ಮತ ಹಾಕಿಸ್ಕೊಳ್ಬೇಕು ಅಂತ ಯಾವತ್ತೂ ಅವ್ರು ಹೋದವರಲ್ಲ. ಇವತ್ತು ತಮಗೆಲ್ಲ ಗೊತ್ತೇ ಇದೆ, ಅವರ ಅವಧಿಯಲ್ಲಿ ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಎದುರಿಗೂ ಅಧಿಕಾರವನ್ನು ಕೊಟ್ಟಿದ್ದಾರೆ. ಈ ಹೋಬಳಿಯಲ್ಲಿ ಚಿನ್ನಪ್ಪ ಒಬ್ಬ ದಲಿತರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷ ಆಗುವಂತ ಅವಕಾಶವನ್ನು ಕೊಟ್ಟವರು ಯಾರಾದ್ರೂ ಇದ್ರೆ ಅದು ಶಿವಶಂಕರ ರೆಡ್ಡಿ ಅವರಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಎಲ್ಲರೂ ಜೊತೆಲಿ ತೆಗೆದುಕೊಂಡು ಹೋಗ್ಬೇಕು, ಎಲ್ಲ ಜಾತಿಯವರನ್ನ ಜೊತೆಲಿ ತೆಗೆದುಕೊಂಡು ಹೋಗ್ಬೇಕು, ಅವಕಾಶ ಸಿಕ್ಕಿದಾಗ ಎಲ್ಲರಿಗೂ ಅಧಿಕಾರವನ್ನು ಕೊಡಿಸ್ಕೊಳ್ಬೇಕು ಅಂತೇಳಿ ಇವತ್ತು ಈ ಹೋಬಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥವ್ರು. ತಮಗೆಲ್ಲ ಗೊತ್ತೇ ಇದೆ, ತೊಂಡೆಬಾಳು ಹೋಬಳಿ ಮೊದಲನೇ ಕಾಂಗ್ರೆಸ್ನ ಭದ್ರಕೋಟೆ. ಇವತ್ತು ನೋಡ್ತಾ ಇದ್ದೀನಿ, ಆ ಜನ, ಆ ಪ್ರೀತಿ, ವಿಶ್ವಾಸ ಕಾಂಗ್ರೆಸ್ ಪಕ್ಷ ಮತ್ತು ಶಿವಶಂಕರ ರೆಡ್ಡಿ ಮೇಲೆ ಕಡಿಮೆ ಆಗಿಲ್ಲ ಅಂತ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಕೆಲವರು ಅವರ ಜೊತೆಯಲ್ಲಿದ್ದು ಅಧಿಕಾರವನ್ನು ಅನುಭವಿಸಿ ಅವರ ಸ್ವಾರ್ಥಕ್ಕೋಸ್ಕರ, ಅವರ ಅಧಿಕಾರಕ್ಕೋಸ್ಕರ ಪಕ್ಷವನ್ನು ಬಿಟ್ಟು ಬೇರೆಯವ್ರ ಜೊತೆ ಹೋಗಿದ್ದಾರೆ. ಅವ್ರು ಏನೆಲ್ಲ ಅಧಿಕಾರಿಗಳು ಕೊಡಿಸಿದ್ರು ಅಂತ ತಮಗೆಲ್ಲ ಗೊತ್ತೇ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ ಒಕ್ಕೂಟ ಕೋಲಾರದಲ್ಲಿದ್ದಾಗ ರಾಜಕಾರಣದಲ್ಲಿ ಅವ್ರು ಏನಾದ್ರು ಹಿಡಿದ್ರೆ ಯಾರಿಗಾದ್ರೂ ಅಧಿಕಾರ ಕೊಡಿಸ್ಬೇಕು ಅಂತ ಮನಸ್ಸು ಮಾಡಿದ್ರೆ ಅದೇನೇ ಕಷ್ಟ ಬರಲಿ, ಇಡೀ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಇದ್ದಂತ ಎಲ್ಲ ಮುಖಂಡರು
ಕೊಡಕ್ಕಾಗಲ್ಲ, ನಿಮ್ ಜಿಲ್ಲೆ ಕೊಡಕ್ಕಾಗಲ್ಲ, ನಿಮ್ ತಾಲೂಕು ಕೊಡಕ್ಕಾಗಲ್ಲ, ಇದನ್ನ ಕೋಲಾರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಶಿವಶಂಕರ ರೆಡ್ಡಿ ಅಣ್ಣವರು ಅವ್ರನ್ನೆಲ್ಲ ಯಾವುದೇ ಕಾರಣಕ್ಕೂ ನಾನು ಒಪ್ಪೋದಿಲ್ಲ, ನನ್ನ ತಾಲೂಕಿಗೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ಮಾಡಲೇಬೇಕು ಅಂತ ಹೇಳಿ ಪಣ ತೊಟ್ಟು ಕಾಂತರಾಜ್ ಅವರನ್ನ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರಿ. ನಿಸ್ವಾರ್ಥವಾಗಿ ಅವರ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಅವ್ರು ಏನ್ ಮಾಡಿದ್ರು ಅನ್ನೋದು ತಮಗೆಲ್ಲ ಗೊತ್ತೇ ಇದೆ. ಯಾವತ್ತು ಮಾಡಿರ್ತಕ್ಕಂಥ ಸಹಾಯಕ್ಕೆ ನಾವು ಋಣಿಯಾಗಿರ್ಬೇಕು. ಅಧಿಕಾರಕ್ಕೋಸ್ಕರ ಓಡೋದವ್ರನ್ನ ಯಾರು ಹಿಡ್ಕೊಳ್ಳಕ್ಕಾಗಲ್ಲ. ಆದ್ರೆ ಹಿಡಿಯತಕ್ಕಂಥವ್ರು ಮತದಾರರು, ಜನ ಯಾರೇನ್ ಮಾಡ್ತಾ ಇದ್ದಾರೆ, ಅಧಿಕಾರಕ್ಕೋಸ್ಕರ ಯಾರ್ಯಾರು ಯಾವ್ಯಾವ ತರ ನಡ್ಕೊಂತ ಇದ್ದಾರೆ ಅನ್ನೋದು ತಮ್ಗೆಲ್ಲ ಗೊತ್ತಾಗ್ತಾ ಇದೆ. ಜನ ಪ್ರಬುದ್ಧರಿದ್ದಾರೆ. ಇವತ್ತು ಯಾರು ಅಮಾಯಕರಿಲ್ಲ. ಈ ತಾಲೂಕಿನಲ್ಲಿ ಎಲ್ರಿಗೂ ಅಧಿಕಾರ ಕೊಡಬೇಕು, ಸಮವಾಗಿ ತೆಗೆದುಕೊಂಡು ಹೋಗ್ಬೇಕು ಅಂತ ಕೆಲಸ ಮಾಡಿರ್ತಕ್ಕಂಥವ್ರು. ಹಂಗಾಗಿ ಈ ಒಂದು ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವೆಲ್ಲ ನಿಸ್ವಾರ್ಥಗಳಾಗಿ ಶಿವಶಂಕರ ರೆಡ್ಡಿ ಕೈ ಬಲಪಡಿಸೋದಕ್ಕೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ನಿಮ್ಮೆಲ್ಲರ ಮಧ್ಯೆ ಕೂತು ಯಾರನ್ನು ಮಾಡಬೇಕು ಅಂತ ಶಿವಶಂಕರ ರೆಡ್ಡಿ ಅವರು ಬಂದು ಆಯ್ಕೆ ಮಾಡ್ತಾರೆ. ಅವ್ರ ಪರವಾಗಿ ತಾವೆಲ್ಲ ನಿಂತು ಕೆಲಸ ಮಾಡಬೇಕು. ಯಾರೋ ಒಬ್ರು ಇಬ್ರು ನಾಯಕರು ಹೋಗ್ಬೋದು, ನಾಯಕರು ಹೋದ ತಕ್ಷಣ ನಮ್ಮಿಂದ ಯಾರು ಬರೋದಿಲ್ಲ. ನಾವು ಏನೋ ನಮ್ಮ ಸ್ವಾರ್ಥಕ್ಕೆ, ನಮ್ಮ ಅಧಿಕಾರಕ್ಕೋಸ್ಕರ ನಾವು ಹೋಗ್ತೀವಿ. ಆದ್ರೆ ನಾನು ಹೋದ್ರೆ ನನ್ನ ಹಿಂದೆ ಇರ್ತಕ್ಕಂಥ ದಂಡೆಲ್ಲ ಬರೋದಿಲ್ಲ. ಸ್ವಾಭಿಮಾನ ಇರ್ತಕ್ಕಂಥವ್ರು, ಪಕ್ಷ ನಿಷ್ಠೆ ಇರ್ತಕ್ಕಂಥವ್ರು, ಶಿವಶಂಕರ ರೆಡ್ಡಿ ಅವ್ರ ಮೇಲೆ ಪ್ರೀತಿ ಇರ್ತಕ್ಕಂಥವ್ರು ಯಾವತ್ತೂ ಅವ್ರು ಕೈ ಬಿಟ್ಟು ಹೋಗೋದಿಲ್ಲ. ಹಂಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾರೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡೋಣ. ಮುಂಬರ್ತಕ್ಕಂಥ ಚುನಾವಣೆ ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ಶಿವಶಂಕರ ರೆಡ್ಡಿ ಅವರ ನೇತೃತ್ವದಲ್ಲೇ ಈ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೀತದೆ ಅಂತ ಈಗೆಲ್ಲ ಸಾಕ್ಷಿಯಾಗಿದೆ. ಯಾಕೆ ಈ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ಸರ್ಕಾರ ಬಂದ ಮೇಲೆ ನಮಗೆ ಕಾರ್ಯಕರ್ತರಿಗೆ ಸ್ವಲ್ಪ ನೋವಾಗಿದೆ, ಅದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನೀವು ನಾವೆಲ್ಲ ಕಟ್ಟಿ ಬೆಳೆಸಿರ್ತಕ್ಕಂಥ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ. ಆದರೆ ಇಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಗೊಂದಲ ಆಗಿದೆ. ಈಗ ಗೆದ್ದಿರ್ತಕ್ಕಂಥವರು ಕಾಂಗ್ರೆಸ್ ಬೆಂಬಲ ಅಂತಾರೆ, ಆದರೆ ಕಾರ್ಯಕರ್ತರಿಗೆ ಅವರು ಸಹಕಾರ ಕೊಡ್ತಾ ಇಲ್ಲ. ಅವ್ರ ಜೊತೆಯಲ್ಲಿರ್ತಕ್ಕಂಥವ್ರು ತಮಗೆಲ್ಲ ಗೊತ್ತಾ ಇದೆ. ಶಿವಶಂಕರ ರೆಡ್ಡಿ ಅವರ ಮತ, ಅವರ ಓಟು ಎಲ್ಲೂ ಹೋಗಲ್ಲ. 5-6 ಸಾವಿರ ನಮ್ಮ ಓಟು ಹೋಗಿರ್ಬೋದು ಅಷ್ಟೇ. ಹಿಂದೆ ಬಿಜೆಪಿ JDS ನವರು ಶಿವಶಂಕರ ರೆಡ್ಡಿ ಅವರ ಅಭಿವೃದ್ಧಿಯನ್ನ ಸಹಿಸದೆ ಅವ್ರನ್ನ ಸೋಲಿಸಬೇಕು ಅಂತೇಳಿ ಅವರೆಲ್ಲ ಉನ್ನಾರ ಮಾಡಿ ಪಕ್ಷೇತರ ಅಭ್ಯರ್ಥಿಗೆ ಮತ ಹಾಕಿದ್ದಕ್ಕೆ ಇವತ್ತು ನಾವು ಸೋಲು ಅನುಭವಿಸಬೇಕಾಯ್ತು. ಆದರೆ ಆಗಿದೆ, ಇನ್ನೆರಡು ವರ್ಷಕ್ಕೆ ಚುನಾವಣೆಗಳು ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲ್ಲಿಸುವಂತ ಕೆಲಸ ಮಾಡಿದ್ರೆ ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶಿವಶಂಕರ ರೆಡ್ಡಿ ಅವ್ರನ್ನ ಗೆಲ್ಲಿಸೋದಕ್ಕೆ ನಮಗೆಲ್ಲ ಸುಲಭ ಆಗ್ತದೆ. ಆ ನಿಟ್ಟಿನಲ್ಲಿ ಕೋಲಾರ ಈಗ ಒಕ್ಕೂಟ ಬೇರ್ಪಟ್ಟು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಆಗಿದೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚುನಾವಣೆ ಫೆಬ್ರವರಿ 1ನೇ ತಾರೀಕು ನಿಗದಿಯಾಗಿದೆ. ಇಲ್ಲಿ 2 ಕ್ಷೇತ್ರಗಳನ್ನು ನಾವು ವಿಂಗಡಣೆ ಮಾಡಿದ್ವಿ. ಒಂದು ಕ್ಷೇತ್ರ ಗೌರಿಬಿದೂರು, ಇನ್ನೊಂದು ಕ್ಷೇತ್ರ ತೊಂಡಬಾವಿ ಅಂತ. ತೊಂಡಬಾವಿ ಕ್ಷೇತ್ರಕ್ಕೆ ಮಂಚನಹಳ್ಳಿ, ತೊಂಡಬಾವಿ ಸೇರಿ ಒಂದು ಕ್ಷೇತ್ರ, ಗೌರಿಬಿದೂರಿಗೆ ದೀಪಾಳ್ಯ, ನಗರಗೆರೆ, ಕಸಬಾ, ಹೊಸೂರು ಸೇರಿ ಚಿಕ್ಕಬಳ್ಳಾಪುರ ತಾಲೂಕಿನ 2 ಪಂಚಾಯತ್ಗಳು ಸೇರಿ ಒಂದು ಕ್ಷೇತ್ರ ಅಂತ ಮಾಡಿದ್ವಿ. ಮಾತಾಡೋ ಸಮಯದಲ್ಲಿ ಇದೇ ಮಿಲ್ಕಿನ ನಿರ್ದೇಶಕರಾಗಿರ್ತಕ್ಕಂಥ ಕಾಂತರಾಜ್ ಅವರು, ಕ್ಷೇತ್ರದ ಶಾಸಕರು, ನಮ್ಮ ಉಸ್ತುವಾರಿ ಮಂತ್ರಿಗಳ ಕಚೇರಿಯಲ್ಲಿ ಸಭೆಯನ್ನು ಮಾಡಿದ್ವಿ. ನಿಮ್ಗೊಂದು ಸೀಟು, ನಮ್ಗೊಂದು ಸೀಟು ಅಂತ ನಾವು ಮಾತಾಡಿದ್ವಿ. ಕ್ಷೇತ್ರದ ವಿಂಗಡಣೆ ಮಾಡೋ ಟೈಮಲ್ಲಿ ಈ ಕಡೆ ಅವರು ಇರ್ತಾರೆ, ಆ ಕಡೆ ನಾವು ವೆಂಕಟರೆಡ್ಡಿ ಅವ್ರನ್ನ ಅಭ್ಯರ್ಥಿಯನ್ನು ಮಾಡೋಣ ಅಂತೇಳಿ ಕ್ಷೇತ್ರ ವಿಂಗಡಣೆಯನ್ನು ಮಾಡಿದ್ವಿ. ಕ್ಷೇತ್ರ ವಿಂಗಡಣೆ ಆದಮೇಲೆ ಇಲ್ಲ, ನಿಮ್ದೇ ನಮ್ದೇ ಅಂತೇಳಿ ಇವತ್ತು ಅವ್ರ ಅಭ್ಯರ್ಥಿಗಳನ್ನ ಹಾಕಕ್ಕೆ ಹೊರಟಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಯಾರು ಇಲ್ಲದೆ ಇದ್ರು
ಪಕ್ಷ ಮುಂದಕ್ಕೆ ನಡ್ಕೊಂಡು ಹೋಗ್ತಾನೆ ಇರ್ತದೆ. ಹಂಗಾಗಿ ಇವತ್ತು ಮಂಚೇನಹಳ್ಳಿ ತೊಂಡೇಬಾವಿ ಕ್ಷೇತ್ರಕ್ಕೆ ನಾವು ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷದಿಂದ ಶಿವಶಂಕರ ರೆಡ್ಡಿ ಅಣ್ಣವರ ಮತ್ತು ನಮ್ಮ ಎಲ್ಲ ಮುಖಂಡರ ಒಂದು ಸಲಹೆಯಂತೆ ನಾಗರಾಜ್ ಅವರನ್ನ ಈ ಕ್ಷೇತ್ರದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಗೆ ಅಲಕಾಪುರದ ನಾಗರಾಜ್ ಅವರನ್ನ ಅಭ್ಯರ್ಥಿಯನ್ನಾಗಿ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಆ ಕಡೆ ಇರ್ತಕ್ಕಂಥ ಗೌರಿಬಿದನೂರು ಕ್ಷೇತ್ರಕ್ಕೆ ದಿನೇಶ್ ಅವರನ್ನ ಈಗಾಗಲೇ ನಮ್ಮ ಮುಖಂಡರು ಎಲ್ಲ ಸೇರಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ನಮ್ಮ ಮುಖಂಡರು ಎಲ್ಲ ಸೇರಿ ಇವತ್ತು ದಿನೇಶ್ ಅವರನ್ನ ಆ ಭಾಗಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅವಕಾಶ ಕೊಟ್ಟಿದೆ. ಈ ಚುನಾವಣೆಯಲ್ಲಿ ತಾವೆಲ್ಲ ಮುಖಂಡರಲ್ಲಿ ನಾನು ಮನವಿ ಮಾಡ್ತೀನಿ, ತಾವು ಎಲ್ಲೆಲ್ಲಿ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಡೆಲಿಗೇಟ್ಗಳಿದ್ದಾರೆ ನಾಗರಾಜ್ ಅವ್ರ ಜೊತೆಗೆ, ನಾಗರಾಜು ಎದುರಾಳಿನ ಎದುರಿಸೋದಕ್ಕೆ ದುಡ್ಡು ಕಾಸಲ್ಲಿ ಕಷ್ಟ ಆಗ್ಬೋದು, ಆದರೆ ಆತ್ಮವಿಶ್ವಾಸ ಇರ್ತಕ್ಕಂಥ ಅಭ್ಯರ್ಥಿನ ರೈತರ ಆಗಿರ್ತಕ್ಕಂಥ ನಾಗರಾಜ್ ಅವರನ್ನ ಈ ಭಾಗದಲ್ಲಿ ಅಭ್ಯರ್ಥಿಯನ್ನಾಗಿ ನಾವು ಇವತ್ತು ಸ್ಪರ್ಧೆಗೆ ನಿಲ್ಲಿಸಿದ್ದೀವಿ. ತಾವೆಲ್ಲರೂ ಅವ್ರ ಜೊತೆಯಲ್ಲಿ ಹೋಗಿ ಈ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ಇಷ್ಟು ಜನ ತಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಾನು ಪಕ್ಷದ ಪರವಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.